ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಂತೆ 9ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಮನಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಆಗಿದ್ದು ಸಿಲಿಂಡರ್ನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣ ಸೂಚಕವನ್ನು ಐ ಅಂತ ಮೆನ್ಷನ್ ಮಾಡಿದ್ರಲ್ಲ ಮಕ್ಕಳ, ಅದನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಐ ಅನ್ನೋ ಒಂದು ಸೂಚಕವನ್ನು ಮೆನ್ಷನ್ ಮಾಡಿದರಂತೆ, ಅಳವಡಿಸಲಾಗಿದೆ ಅಂತೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದು. ಅಂದರೆ ಈ ಮಾರ್ಕ್ ಇದೆಯಲ್ಲ ಮಕ್ಕಳೇ, ಇಲ್ಲಿವರೆಗೆ ಮಾತ್ರ ನೀರನ್ನು ತುಂಬಬಹುದಂತೆ. ಹಾಗಾದರೆ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ, ಇಡೀ ಸಂಗ್ರಾಹಕದಲ್ಲಿ ನಾವು ಎಷ್ಟು ಗರಿಷ್ಠ ನೀರಿನ ಪ್ರಮಾಣವನ್ನು ಸಂಗ್ರಹಿಸ್ಬೋದು, ಹಾಗೂ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿರೋದು ಮಕ್ಕಳೇ. ಇಲ್ಲಿ ಸಿಲಿಂಡರ್ ಆಕಾರದ ಒಂದು ಸಂಗ್ರಾಹಕಕ್ಕೆ ಅದರ ಮೇಲ್ಗಡೆ ಒಂದು ಅರ್ಧಗೋಳವನ್ನು ಜೋಡಿಸಿ ಸಂಗ್ರಾಹಕವನ್ನು ತಯಾರು ಮಾಡಿದ್ದಾರೆ ಮಕ್ಕಳೇ. ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಅವರು ನಿಮಗೆ ಕೊಟ್ಟಿದ್ದಾರೆ, ಸರಿನಾ ಮಕ್ಕಳ. ಜೊತೆಗೆ ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಇದೆಯಲ್ಲ ಮಕ್ಕಳೇ, ಸೂಚಕದಿಂದ ಅರ್ಧಗೋಳದ ಪಾದದ ತನಕ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ಎತ್ತರ ಎಷ್ಟು 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಸರಿನಾ ಮಕ್ಕಳ. ಹಾಗಾದರೆ ಎಷ್ಟು ನೀರಿನ ಪ್ರಮಾಣವನ್ನು ಇದರೊಳಗಡೆ ನಾವು ಸಂಗ್ರಹಿಸ್ಬೋದು ಅಂತ ಕಂಡುಹಿಡಿಯಬೇಕು. ಹಾಗೆಯೇ ಎಷ್ಟು ಪ್ರಮಾಣದ ಗಾಳಿ, ಈ ಗ್ಯಾಪಲ್ಲಿ ಎಷ್ಟು ಪ್ರಮಾಣದ ಗಾಳಿ ಉಳ್ಕೊಂಡಿರುತ್ತೆ ಅನ್ನೋದನ್ನು ಕಂಡುಹಿಡಿಯಬೇಕು ಮಕ್ಕಳೇ. ಎರಡೂ ಸನ್ನಿವೇಶಗಳಲ್ಲಿ ನಾವು ಘನಫಲನೇ ಕಂಡುಹಿಡಿಯಬೇಕು. ಸಿಲಿಂಡರ್ನ ಎತ್ತರ ಎಷ್ಟು ಮಕ್ಕಳೇ? 140 ಸೆಂಟಿಮೀಟರ್ ಅಂತ ಗೊತ್ತು. ಜೊತೆಗೆ ಏನು ಕೊಟ್ಟಿದ್ದಾರೆ? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2772 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? 2πr² = 2772 ಹಾಗೆ ಬರ್ಕೊಂಡಿದ್ದೀವಿ. ಎರಡನ್ನ ಹಾಗೆ ಬರ್ಕೊಂಡಿದ್ದೀನಿ. ಪೈ ಅಂದರೆ 22/7 ಇಂಟು r² ನಾವು ಕಂಡುಹಿಡಿಬೇಕಾಗಿರುತ್ತೆ ಮಕ್ಕಳೇ, ಆರ್ನ. ಹಾಗಾಗಿ ಹಾಗೆ ಬರ್ಕೊಳ್ಳಿ. = 2772 ಬರ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ r² ನಾವು ಕಂಡುಹಿಡಿಯಬೇಕು. ಸೊ r² ಮುಂದೆ 2772 ಇದೆಯಲ್ವಾ, ಅದಷ್ಟು ಹಾಗೆ ಬರ್ಕೊಳ್ತೀವಿ ಮಕ್ಕಳೇ. r² ಬರ್ಕೊಂಡು = ಈ 2772 ಫಸ್ಟ್ ಬರ್ಕೊಂಬಿಡಿ. ನಂತರ ಇಂಟು ಈಕ್ವಲ್ಸ್ನ ಎಡಭಾಗದಲ್ಲಿ ಅಂದರೆ r² ಪಕ್ಕದಲ್ಲಿ ನೋಡಿ ಮಕ್ಕಳೇ, 7 ಡಿವೈಡ್ ಮಾಡ್ತಾ ಇದೆ ಮಕ್ಕಳೇ, ಛೇದದಲ್ಲಿದೆ. ಸೊ ಅದು ಇಲ್ಲಿ ಅಂಶಕ್ಕೆ ಬರುತ್ತೆ ಮಕ್ಕಳೇ. ಡಿವೈಡೆಡ್ ಬೈ ಹಾಕ್ಕೊಳ್ಳಿ. ಇಲ್ಲಿ r² ಪಕ್ಕದಲ್ಲಿ ಅಂಶದಲ್ಲಿದ್ದಾವೆ ಇವೆರಡೂ ಮಕ್ಕಳೇ, 2 ಮತ್ತು 22, ಅವೆರಡು ಕೂಡ ಇಲ್ಲಿ ಛೇದಕ್ಕೆ ಬರ್ತವೆ. 2 × 22 ಅಂತ ಬರ್ಕೊಳ್ಳಿ. = ನೋಡಿ ಮಕ್ಕಳೇ, ಈ 2ರಿಂದ 2772 ಡಿವೈಡ್ ಮಾಡ್ಕೊಂಡಿ ಮಕ್ಕಳೇ, ಭಾಗಾಕಾರವನ್ನು ಮಾಡಿ 1386 ಬರುತ್ತೆ. ಇಂಟು ಈ 7ನ ಹಾಗೆ ಬರ್ಕೊಳ್ಳಿ, 22ನ ಹಾಗೆ ಬರ್ಕೊಂಡಿದ್ದೀವಿ ಮಕ್ಕಳೇ. 2ರಿಂದ 2772 ಭಾಗ ಮಾಡಿದ್ದು 1386 ಬಂದಿದೆ. ನಂತರ ಮಕ್ಕಳೇ, ಈ 22 ಕೂಡ 2ರಿಂದ ಭಾಗಿಸಿ, 1386 ಕೂಡ 2ರಿಂದ ಭಾಗಿಸಿ ಮಕ್ಕಳೇ. ಯಾಕೆಂದರೆ ಈ ಎರಡೂ ನಂಬರ್ಗಳು 2ರಿಂದ ಹೋಗುತ್ತೆ, ಅದಕ್ಕೋಸ್ಕರ ಇದನ್ನು 2ರಿಂದ ಭಾಗಿಸಿದಾಗ 693 ಬರುತ್ತೆ. 22ನ್ನ 2ರಿಂದ ಭಾಗಿಸಿದ್ರೆ 11 ಬರುತ್ತೆ. ಅಂದರೆ 2 11 22, 2 6 12, ಇನ್ನು 1 ಉಳ್ಕೊಂತು 18 ಆಯಿತು ಮಕ್ಕಳೇ. 2 9 18 ಬಂತು, ಇನ್ನು 6 ಉಳ್ಕೊಂತು, 2 3 6. ಆ ರೀತಿ ಭಾಗಾಕಾರವನ್ನು ಮಾಡಿಕೊಳ್ಳಿ ಮಕ್ಕಳೇ. 693 ಇಂಟು ಈ 7ನ್ನ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ 2ರಿಂದ 11 ಹೋಗಿತ್ತು ಮಕ್ಕಳೇ. ಈಗ 11ರಿಂದ ಮತ್ತೆ 693 ಡಿವೈಡ್ ಮಾಡ್ಬೋದು ನೋಡಿ ಮಕ್ಕಳೇ. 11 6 66 ಬರುತ್ತೆ, ಇಲ್ಲ 69 ಇದೆ. 69ರಲ್ಲಿ 66 ಕಳೆದ್ರೆ 3 ಬರುತ್ತೆ, 3 ಉಳ್ಕೊಂತು 33 ಆಯಿತು. 11 3 33 ಬರುತ್ತೆ ಮಕ್ಕಳೇ, 63 ಬರುತ್ತೆ ಇದು ಡಿವೈಡ್ ಮಾಡಿದ್ರೆ. ಇಂಟು ಈ 7ನ ಹಾಗೆ ಬರೀರಿ, ಇವೆರಡನ್ನ ಗುಣಿಸಿದ್ದು 441. r² ಅಂದರೆ ಎಷ್ಟು ಬಂತು ಮಕ್ಕಳೇ? 441 ಬಂತು. ಈಗ ಸ್ಕ್ವೇರ್ನ ನಾವು ಈ ಕಡೆ ಕಳಿಸಿ, r = ಆಗುತ್ತೆ ಮಕ್ಕಳೇ. 441 ಅದರ ವರ್ಗಮೂಲವನ್ನು ಕಂಡುಹಿಡಿಯಬೇಕಾಗತ್ತೆ, 21 ಬರುತ್ತೆ, ಸರಿನಾ ಮಕ್ಕಳ. ಈಗ ತ್ರಿಜ್ಯ ನಿಮಗೆ 21 ಸಿಕ್ಕಿದೆ.
ಈಗ ಸಂಗ್ರಾಹಕದಲ್ಲಿ ನೀರಿನ ಎತ್ತರ ಎಷ್ಟಿದೆ? ಸಂಗ್ರಾಹಕದಲ್ಲಿ ಟೋಟಲ್ಲು ಈ ಸಿಲಿಂಡರ್ನ ಎತ್ತರ ಎಷ್ಟಿದೆ ಮಕ್ಕಳೇ? 140 ಇದೆ. ಅದರಲ್ಲಿ 20 ಸೆಂಟಿಮೀಟರ್ನಷ್ಟು ಖಾಲಿ ಜಾಗ ಇದೆ ಮಕ್ಕಳೇ. ಹಾಗಾದರೆ ನೀರಿನ ಎತ್ತರ ಎಷ್ಟಿರುತ್ತೆ? 140ರಲ್ಲಿ 20ನ ಕಳೆದ್ರೆ 120 ಸೆಂಟಿಮೀಟರ್ ಬರುತ್ತಲ್ಲ, ಅದು ನೀರಿನ ಎತ್ತರ ಆಗಿರುತ್ತೆ ಮಕ್ಕಳೇ. ದೇರ್ಫೋರ್ ಸಂಗ್ರಾಹಕದಲ್ಲಿ ನೀರು ಎಷ್ಟು ಇದೆ ಅನ್ನೋದನ್ನು ನಾವು ಘನಫಲ ಅಂತ ಕರಿತೀವಿ. ಸಂಗ್ರಾಹಕದಲ್ಲಿರುವ ನೀರಿನ ಘನಫಲ ಸೂತ್ರ πr²h. ಸಿಲಿಂಡರ್ ಶೇಪಲ್ಲಿರೋದ್ರಿಂದ ನಾವು ಸಿಲಿಂಡರ್ನ ಘನಫಲದ ಸೂತ್ರವನ್ನು ಹಾಕ್ಕೊಂತೀವಿ. ಇಲ್ಲಿ πr²h ಅಂತ ಹಾಕ್ಕೊಳ್ತೀರಾ. = π ಅಂದರೆ 22/7 ಇಂಟು r ಅಂದರೆ 21. ಹಾಗಾಗಿ r² ಇರೋದ್ರಿಂದ 21 × 21 ಅಂತ ಬರ್ಕೊಳ್ಳಿ ಮಕ್ಕಳೇ. ಇಂಟು h ಅಂತಂದರೆ ಎಷ್ಟು ಮಕ್ಕಳೇ? 120. ಈಗ ನೋಡಿ ಮಕ್ಕಳೇ, 22/7 ಅಂತ ಯಾಕೆ ಹಾಕ್ಕೊಂಡ್ವಿ ಅಂತಂದರೆ 7ರಿಂದ 21ನ್ನ ಕ್ಯಾನ್ಸಲ್ ಮಾಡ್ಬೋದು. 7ರಿಂದ 7 3 21, ಈ 22ನ ಹಾಗೆ ಬರ್ಕೊಂಡಿದ್ದೀವಿ. 7ರಿಂದ 21ನ್ನು ಡಿವೈಡ್ ಮಾಡಿದ್ದು 3, ಈ 21ನ ಹಾಗೆ ಬರ್ಕೊಂಡಿದ್ದೀವಿ. ಇಂಟು 120ನ ಹಾಗೆ ಬರ್ಕೊಂಡಿದ್ದೀವಿ. 22 3 66 ಇಂಟು 21 ಮತ್ತು 120ನ್ನು ಗುಣಿಸಿದ್ದು 2520 ಬಂದಿದೆ ಮಕ್ಕಳೇ. ಇವೆರಡನ್ನ ಗುಣಿಸಿದ್ದು 1,66,320 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಇದು ಸಂಗ್ರಾಹಕದಲ್ಲಿರುವಂತಹ ನೀರಿನ ಘನಫಲ ಆಗಿದೆ ಮಕ್ಕಳೇ. ಅರ್ಧಗೋಳದಲ್ಲಿ ನೀರನ್ನು ಎಷ್ಟು ಸಂಗ್ರಹಿಸಬಹುದು? ಅರ್ಧಗೋಳದಲ್ಲಿ 2/3 πr³ ನೀರನ್ನು ಸಂಗ್ರಹಿಸಬಹುದು ಮಕ್ಕಳೇ. ಹಾಗಾದರೆ 2/3 ಹಾಗೆ ಇರಲಿ. ಇಂಟು π ಅಂದರೆ 22/7 ಇಂಟು r ಅಂದರೆ 21 ಆಗಿರೋದ್ರಿಂದ r³ ಅಂದರೆ 3 ಬಾರಿ ಬರ್ಕೋಬೇಕು ಮಕ್ಕಳೇ. 21 21 21. 7ರಿಂದ 21ನ ಕ್ಯಾನ್ಸಲ್ ಮಾಡಿದ್ದು ಮಕ್ಕಳೇ 3 ಬರುತ್ತೆ. ಹಾಗಾಗಿ 22 44 ಬರ್ಕೊಂಡಿದ್ದೀನಿ. ಈ 3ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 7 ಬರುತ್ತೆ, ಹಾಗೆ ಬರ್ಕೊಳ್ಳಿ. ಈ 7ರಿಂದ ಈ 21ನ ಕ್ಯಾನ್ಸಲ್ ಮಾಡಿದ್ದು 3 ಬರುತ್ತೆ, ಹಾಗೆ ಬರ್ಕೊಳ್ಳಿ. 21ನ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ, 3ರಿಂದ 3 7 21 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. 7ರಿಂದ 7 3 21 ಅಂದ್ರೆ ಈ 3ನ ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. 22 44 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಈ 21ನ ಹಾಗೆ ಬರ್ಕೊಂಡಿದ್ದೀನಿ. ಇವು 4ನ್ನು ಗುಣಿಸಿ ನೋಡಿ, 44 ಮತ್ತು 7ನ ಗುಣಿಸಿದ್ದು 308 ಬರುತ್ತೆ. 3 ಮತ್ತು 21ನ ಗುಣಿಸಿದ್ದು 63 ಬರುತ್ತೆ ಮಕ್ಕಳೇ. ಇವೆರಡನ್ನೂ ಗುಣಿಸಿದ್ದು 19,404 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಅರ್ಧಗೋಳದಲ್ಲಿ ಸಂಗ್ರಹಿಸಬಹುದಾದಂತಹ ನೀರಿನ ಪ್ರಮಾಣ. ಈಗ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ಗರಿಷ್ಠ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? ಸಂಗ್ರಾಹಕದಲ್ಲಿರುವಂತಹ ನೀರಿನ ಘನಫಲ ಪ್ಲಸ್ ಅರ್ಧಗೋಳದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಘನಫಲ. ಸಂಗ್ರಾಹಕದಲ್ಲಿರುವಂತಹ ನೀರಿನ ಘನಫಲ ಎಷ್ಟು? 16 ಲಕ್ಷದ ಎಷ್ಟು ಬಂದಿದೆ ಮಕ್ಕಳೇ? ಇಲ್ಲಿ 1,66,320 ಬಂದಿದೆಯಲ್ಲ ಮಕ್ಕಳೇ, ಅದನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟು 19,404 ಅದನ್ನು ಬರ್ಕೊಂಡಿದ್ದೀವಿ. ಇವೆರಡನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ ಮಕ್ಕಳೇ, 1,85,724 cm³ ಬರುತ್ತೆ. ಹಾಗಾದರೆ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಮಕ್ಕಳೇ ಇಷ್ಟಾಗತ್ತೆ. ಈಗ ಎಷ್ಟು ಪ್ರಮಾಣದ ಗಾಳಿ ತುಂಬಿದೆ ಅನ್ನೋದನ್ನ ಕಂಡುಹಿಡಿಯೋಣ ಮಕ್ಕಳೇ. ಗಾಳಿ ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಎತ್ತರದವರೆಗೆ ಇದೆ ನೋಡಿ ಮಕ್ಕಳೇ? 20 ಸೆಂಟಿಮೀಟರ್ ಎತ್ತರದ ಸಿಲಿಂಡರ್ನಲ್ಲಿ ಮಾತ್ರ ಗಾಳಿ ತುಂಬಿರುತ್ತೆ ಮಕ್ಕಳೇ. ಚಿತ್ರವನ್ನು ಒಂದು ಸಲ ಅಬ್ಸರ್ವ್ ಮಾಡಿ ಮಕ್ಕಳೇ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಗಾಳಿ ತುಂಬಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿ ಇರುವಂಥ ಎತ್ತರ ಎಷ್ಟು ಮಕ್ಕಳೇ? 20 ಸೆಂಟಿಮೀಟರ್. ಅದನ್ನು ಹೇಳ್ತಾ ಇದ್ದೀವಿ ಇಲ್ಲಿ. 20 ಸೆಂಟಿಮೀಟರ್ ಎತ್ತರದ ಸಿಲಿಂಡರ್ನಲ್ಲಿ ಮಾತ್ರ ಗಾಳಿ ತುಂಬಿರೋದ್ರಿಂದ ಸಿಲಿಂಡರ್ನಲ್ಲಿ ತುಂಬಿರುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಅಂದರೆ ಸಿಲಿಂಡರ್ನ ಘನಫಲದ ಸೂತ್ರವನ್ನೇ ಬಳಸ್ಕೊಳ್ತೀವಿ. πr²h ಅನ್ನೋದೇ ಸೂತ್ರ. π ಅಂದರೆ 22/7 ಇಂಟು r² ಅಂದರೆ ಮಕ್ಕಳೇ 21 ಇಂಟು 21 ಇಂಟು h ಅಂತಂದರೆ 20. ನೋಡಿ ಮಕ್ಕಳೇ, ಈ ಹೆಚ್ಚನ್ನು ಬಳಸ್ಕೊಳ್ತೀವಿ. ಈಗ 7ರಿಂದ ಕ್ಯಾನ್ಸಲ್ ಮಾಡಿದ್ರೆ 7 3 21 ಆಗುತ್ತೆ. 22ನ ಹಾಗೆ ಬರ್ಕೊಂಡಿದ್ದೀನಿ. 7ರಿಂದ ಕ್ಯಾನ್ಸಲ್ ಮಾಡಿದ್ದು 3ನ ಇಲ್ಲಿ ಬರ್ಕೊಂಡಿದ್ದೀನಿ. 21 ಮತ್ತು 20ನ ಗುಣಿಸಿದ್ದು ಮಕ್ಕಳೇ 420. 22 ಮತ್ತು 3ನ ಗುಣಿಸಿದ್ದು 66. 420ನ ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನ ಗುಣಿಸಿದ್ದು 27,720 cm³ ಇದೆ. ಹಾಗಾದರೆ ಸಿಲಿಂಡರ್ನಲ್ಲಿ ತುಂಬಿರುವಂತಹ ಗಾಳಿಯ ಪ್ರಮಾಣ ಎಷ್ಟು ಮಕ್ಕಳೇ? 27,720 ಸೆಂಟಿಮೀಟರ್ ಕ್ಯೂಬ್ ಸಿಗತ್ತೆ. ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಂತೆ 10ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಶಂಕುವನ್ನು ಜೋಡಿಸಿ
ಇನ್ನೊಂದು ಪಾದದಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಸಮನಾಗಿವೆ. ಶಂಕುವಿನ ಓರೆ ಎತ್ತರ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣಗಳು ಕ್ರಮವಾಗಿ 3.5 ಸೆಂಟಿಮೀಟರ್ ಮತ್ತು 23.1 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಶಂಕು ಮತ್ತು ಸಿಲಿಂಡರ್ ಇದರೊಳಗಡೆ ಒಂದು ಅರ್ಧಗೋಳವನ್ನು ಕೊರೆದು ಹೊರ ತೆಗೆದಿದ್ದಾರೆ. ಅಂದರೆ ಅರ್ಧಗೋಳವನ್ನು ಕೊರೆದು ಹೊರಗಡೆ ತೆಗೆದಿದ್ದಾರೆ, ಶಂಕುವನ್ನು ಸೇರಿಸಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳ? ಹಾಗಾದರೆ ಸಿಲಿಂಡರ್ನ ಎತ್ತರ ಇಲ್ಲಿಂದ ಇಲ್ಲಿಗಿರುವಂತಹ ಎತ್ತರ ಎಷ್ಟು ಮಕ್ಕಳೇ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಶಂಕುವಿನ ಓರೆ ಎತ್ತರ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಎಲ್ಲ ಆಕೃತಿಗಳ ತ್ರಿಜ್ಯಗಳು ಸಮನಾಗಿದೆಯಂತೆ. ಒಂದೇ ಆಕೃತಿಯ ಮೇಲೆ ಕೂರಿಸಿರೋದ್ರಿಂದ, ಜೋಡಿಸಿದ ಘನಾಕೃತಿಗಳಾಗಿರೋದ್ರಿಂದ ತ್ರಿಜ್ಯಗಳು ಸಮನಾಗಿರುತ್ತೆ ಮಕ್ಕಳೇ. ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಶಂಕುವಿನ ಓರೆ ಎತ್ತರ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕ್ರಮವಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಇದಾದ್ಮೇಲೆ ಇದು ಅಂತಂದರೆ ಫಸ್ಟ್ ಇರೋ ವ್ಯಾಲ್ಯೂನ ಫಸ್ಟ್ ಇರೋಂಥ ಅಂಶಕ್ಕೆ ತಗೊಳ್ಬೇಕು. ಶಂಕುವಿನ ಓರೆ ಎತ್ತರ ಅಂದರೆ ಫಸ್ಟ್ ಇರೋ ನಂಬರ್ ಯಾವುದು? 3.5. ನಂತರ ಶಂಕುವಿನ ಓರೆ ಎತ್ತರ ಆದಮೇಲೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ 21.1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಗೋಬೇಕು ಮಕ್ಕಳೇ. ದೇರ್ಫೋರ್ ದತ್ತಾಂಶವನ್ನು ಬರ್ಕೊಳ್ತಾ ಹೋಗೋಣ ಮಕ್ಕಳೇ. ಶಂಕುವಿನ ಓರೆ ಎತ್ತರ ಎಲ್ ಅಂತ ಸೂಚಿಸ್ಕೊಳ್ತೀವಿ, 3.5 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ HCy ಅಂತ ಬರ್ಕೊಳ್ಳಿ, = 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿಂದ ಇಲ್ಲಿವರೆಗೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಅವರೇ ಕೊಟ್ಟಿದ್ದಾರೆ, ಎಷ್ಟು? 23.1 ಸೆಂಟಿಮೀಟರ್ ಸ್ಕ್ವೇರ್. ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ನಮಗೆ ಆಲ್ರೆಡಿ ಸೂತ್ರ ಗೊತ್ತಿದೆ ಮಕ್ಕಳೇ, πRL ಅಂತ, ಅದನ್ನು ಹಾಕ್ಕೊಳ್ಳಿ. = 23.1. ಪೈ ಅಂದರೆ 22/7 ಇಂಟು ಆರ್ನ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ, ಇಂಟು ಎಲ್ ಅಂದರೆ 3.5ನ ಬರ್ಕೊಳ್ಳಿ, = 23.1. ಈಗ ಇಲ್ಲಿ ನಾವಿಲ್ಲಿ ಆರನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಆರನ್ನ ಹಾಗೆ ಬರ್ಕೊಂಡು ಇಸಿಕ್ವಲ್ಟಿಂದ ಮುಂದೆ ಇರುವಂಥ 23.1ನ ಹಾಗೆ ಬರ್ಕೊಂಡು ಇಲ್ಲಿ ಡಿವೈಡ್ ಮಾಡ್ತಿತ್ತಲ್ಲ ಮಕ್ಕಳೇ, ಇದನ್ನು ಇಲ್ಲಿ ಕಳಿಸಿ ಗುಣಿಸ್ಬೇಕು. 23.1 ಹತ್ರ ಬಂದು ಗುಣಿಸ್ಕೊಳ್ಳುತ್ತೆ. ಡಿವೈಡೆಡ್ ಬೈ ಇಲ್ಲಿ ಗುಣಿಸ್ತಾ ಇದ್ದಾವೆ ನೋಡಿ ಮಕ್ಕಳೇ, 22 ಮತ್ತು 3.5 ಇವೆರಡೂ ಕೂಡ ಅಲ್ಲೋಗಿ ಭಾಗಿಸುತ್ತೆ. 22 ಇಂಟು 3.5 ಅಂತ ಡಿವೈಡ್ ಬೈನ ಕೆಳಗಡೆ ಬರ್ಕೊಳ್ಬೇಕು. R ನೋಡಿ ಮಕ್ಕಳೇ, ಈಗ 22ನ ಹಾಗೆ ಬರ್ಕೊಂಡಿದ್ದೀವಿ. 0.5 ಯಾವುದಾಗಿದ್ದು ಮಕ್ಕಳೇ? ಈ 3.5. ಮೇಲ್ಗಡೆ 7 ಇಲ್ಲ ನೋಡಿ ಮಕ್ಕಳೇ, ಹಾಗಾದರೆ 7ರಿಂದ ನಾವು 3.5ನ ಭಾಗಿಸ್ತಾ ಇದ್ದೀವಿ. 7ರಿಂದ 3.5ನ ಭಾಗಿಸಿದ್ರೆ 0.5 ಬರುತ್ತೆ. 23.1ನ ಹಾಗೆ ಬರ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, 22ನ ಮತ್ತು 0.5ನ ಗುಣಿಸಿದ್ದು 11 ಬರುತ್ತೆ. 23.1ನ ಹಾಗೆ ಬರ್ಕೊಳ್ಳಿ. 11ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 11 2 22, 1 ಉಳ್ಕೊಳ್ತು, 11 ಆಯಿತು. 1 11 11 ಅಂದರೆ 2.1 ಆವರ್ತಿ ಡಿವೈಡ್ ಆಗುತ್ತೆ ಮಕ್ಕಳೇ. ಹಾಗಾದರೆ ತ್ರಿಜ್ಯ ಎಷ್ಟು ಬಂತು ಮಕ್ಕಳೇ? 2.1 ಸೆಂಟಿಮೀಟರ್ ಬಂತು. ಈಗ ಆರ್ ಬಂದಿದೆ, ಜೊತೆಗೆ ನಮಗೆ ಎಚ್ ಕೂಡ ಗೊತ್ತಿದೆ ಅಲ್ವಾ ಮಕ್ಕಳ? ಶಂಕುವಿನ ಓರೆ ಎತ್ತರ ಗೊತ್ತಿದೆ ನೋಡಿ ಮಕ್ಕಳು, ಎಲ್ಲಿ ಗೊತ್ತಿದೆ? 3.5 ಸೆಂಟಿಮೀಟರ್ ಗೊತ್ತಿದೆ. ಹಾಗಾದರೆ ಎಚ್ಚನ್ನು ಕಂಡುಹಿಡ್ಕೊಳ್ಬೇಕು. ಸೂತ್ರ L² = H² + R² ಬಳಸ್ಕೊಳ್ತೀವಿ ಮಕ್ಕಳೇ. L √H² + R² ಅಂತ ಬಳಸ್ಕೊತಿದ್ದೀರಲ್ಲ ಮಕ್ಕಳೇ, ಅದೇ ಸೂತ್ರನೇ. ಇಲ್ಲಿ ರೂಟ್ ಇತ್ತು, ಆ ರೂಟ್ನ ಈ ಕಡೆ ಕಳಿಸ್ಕೊಂಡಿದ್ದೀವಿ, ಸ್ಕ್ವೇರ್ ಆಗಿದೆ ಮಕ್ಕಳೇ. L² = H² + R². ಇದರಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಯಾವುದು ಮಕ್ಕಳೇ? ಹೆಚ್ಚು. ಹಾಗಾಗಿ ಹೆಚ್ಚನ್ನ ಫಸ್ಟ್ ಬರ್ಕೊಂಡು L² ನೆಕ್ಸ್ಟ್ ಬರ್ಕೊಂಡು R² ಈ ಕಡೆ ಕಳಿಸ್ಕೊಂಡಿದ್ದೀವಿ. ಅಂದರೆ H² ಇಲ್ಲೇ ಇರಲಿ, R² L² ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ ಮಕ್ಕಳೇ. ಅದು L² - R² ಆಗಿರುತ್ತೆ. ಈಗ L² ಅಂದರೆ 3.5 ಸ್ಕ್ವೇರ್ ಮೈನಸ್ R² ಅಂದರೆ 2.1 ಹೋಲ್ ಸ್ಕ್ವೇರ್ ಅಂದರೆ = 3.5ನ 2 ಬಾರಿ ಗುಣಿಸಿದ್ರೆ 12.25 ಆಗುತ್ತೆ, ಮೈನಸ್ 2.1ನ್ನ 2 ಬಾರಿ ಗುಣಿಸಿದ್ರೆ 4.41 ಆಗುತ್ತೆ. ಇವೆರಡನ್ನು ಕಳೆದ್ರೆ 7.84 ಬರುತ್ತೆ ಮಕ್ಕಳೇ. H² ಅಂತಂದರೆ ಎಷ್ಟು ಬಂತು? 7.84 ಬಂದಿದೆ. ಎಚ್ ಅಂತಂದರೆ ಈ ಸ್ಕ್ವೇರ್ನ ಈ ಕಡೆ ಹಾಕಿದ್ರೆ ರೂಟ್ ಆಗುತ್ತೆ ಮಕ್ಕಳೇ. ಹಾಗಾದರೆ HC ಅಂದರೆ ಶಂಕುವಿನ ಎತ್ತರ ಎಷ್ಟು ಬರ್ತಾ ಇದೆ ಮಕ್ಕಳೇ? ಇದರ ವರ್ಗಮೂಲವನ್ನು ತೆಗೆದ್ರೆ 2.8 ಸೆಂಟಿಮೀಟರ್ ಸಿಗುತ್ತೆ. ಈಗ ಶಂಕುವಿನ ಎತ್ತರನೂ ಕೂಡ ಸಿಕ್ತು ಮಕ್ಕಳೇ. ನಾವೇನು ಕಂಡುಹಿಡಿಯಬೇಕು? ಒಟ್ಟು ಘನಫಲವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಒಟ್ಟು ಘನಫಲ ಅಂದರೆ ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನ
ಘನಫಲ ಅವೆರಡನ್ನೂ ಆ್ಯಡ್ ಮಾಡ್ತೀವಿ ನೋಡಿ ಮಕ್ಕಳೇ. ಇದರ ಘನಫಲವನ್ನು ಮತ್ತು ಸಿಲಿಂಡರ್ನ ಘನಫಲವನ್ನು ಆ್ಯಡ್ ಮಾಡ್ತೀವಿ. ಆದರೆ ಅರ್ಧಗೋಳದ ಘನಫಲ ಒಳಗಡೆಯಿಂದ ಕೊರೆದಿರೋದರಿಂದ ಇದನ್ನು ಹೊರಗಡೆ ತೆಗೆದುಬಿಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ಆ ಅರ್ಧಗೋಳದ ಘನಫಲವನ್ನು ಏನು ಮಾಡಬೇಕು, ಕಳಿಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನ ಘನಫಲವನ್ನು ಅವೆರಡನ್ನೂ ಕೂಡಿಸ್ತೀವಿ, ಆದರೆ ಅರ್ಧಗೋಳದ ಘನಫಲವನ್ನು ಕಳಿತೀವಿ. ಶಂಕುವಿನ ಘನಫಲದ ಸೂತ್ರ 1/3 πr² ಹೆಚ್ ಅಂತ, ಪ್ಲಸ್ ಸಿಲಿಂಡರ್ನ ಘನಫಲದ ಸೂತ್ರ πr² ಹೆಚ್ ಮೈನಸ್ ಅರ್ಧಗೋಳದ ಘನಫಲ 2/3 πr³. ಇಲ್ಲಿ ಹೆಚ್ಚನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಮಕ್ಕಳೇ. ಹೆಚ್ಚಿನ ಶಂಕುವಿನ ಎತ್ತರವನ್ನು HC ಅಂತ ಬರ್ಕೊಳ್ತೀವಿ, ಸಿಲಿಂಡರ್ನ ಘನಫಲವನ್ನು HCy ಅಂತ ಸೂಚಿಸ್ಕೊಂಡಿದ್ದೀವಿ. ಈಗ 1/3 ಹಾಗೆ ಇರಲಿ ಮಕ್ಕಳೇ. ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ ಎಷ್ಟು ಮಕ್ಕಳೇ, 2.1 ಬಂದಿದೆ. ಅದನ್ನು ಬರ್ಕೊಳ್ಳಿ. 2.1 ಇಂಟು 2.1, ಯಾಕೆಂದರೆ r² ಅಂದರೆ 2.1 ಇಂಟು 2.1 ಅಂತ 2 ಬಾರಿ ಗುಣಿಸ್ಬೇಕು ಮಕ್ಕಳೇ. ಇಂಟು HC ಅಂದರೆ ಎಷ್ಟು ಬಂದಿದೆ, 2.8 ಬಂದಿದೆ. ಅದನ್ನು ಬರ್ಕೊಳ್ಳಿ. ಪ್ಲಸ್ ಪೈ ಅಂದರೆ 22/7 ಇಂಟು r² ಅಂದರೆ 2.1 ಇಂಟು 2.1 ಇಂಟು HCy ಅಂತಂದರೆ ಎಷ್ಟು ಮಕ್ಕಳೇ, ಇಲ್ಲಿಂದ ಇಲ್ಲಿರುವಂಥದ್ದು ಸಿಲಿಂಡರ್ನ ಎತ್ತರ. ಅದನ್ನು ಬರ್ಕೊಳ್ಳಿ ಮಕ್ಕಳೇ, ಎಷ್ಟು, 14. ಮೈನಸ್ ಅರ್ಧಗೋಳದ ಘನಫಲದಲ್ಲಿ 2/3 ಹಾಗೆ ಬರ್ಕೊಂಡಿದ್ದೀವಿ, ಇಂಟು ಪೈ ಅಂದರೆ 22/7 ಇಂಟು r³ ಅಂದರೆ 2.1 ಇಂಟು 2.1 ಇಂಟು 2.1. ಸರಿನಾ ಮಕ್ಕಳ? ಈಗ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅದನ್ನು ಮಾಡ್ತಾ ಹೋಗೋಣ ಮಕ್ಕಳೇ. 3ರಿಂದ 21ನ ಕ್ಯಾನ್ಸಲ್ ಮಾಡ್ಬೋದು ಮಕ್ಕಳೇ. 3 7 21 ಅಂತ ಹೋಗುತ್ತೆ. ಇಲ್ಲಿ ಪಾಯಿಂಟ್ ಇರೋದ್ರಿಂದ 0.7 ಆಗುತ್ತೆ ಮಕ್ಕಳೇ. ಆ 22ನ್ನ ಹಾಗೆ ಬರ್ಕೊಂಡಿದ್ದೀನಿ. 3ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ದನ್ನು 0.7 ಬರ್ಕೊಂಡಿದ್ದೀವಿ. ನಂತರ ಈ 7ರಿಂದನೂ ಕೂಡ 21ನ ಕ್ಯಾನ್ಸಲ್ ಮಾಡಿದ್ರೆ 7 3 21 ಹೋಗುತ್ತೆ. ಸೊ 0.3 ಆಗುತ್ತೆ. ಇದನ್ನು ಡಿವೈಡ್ ಮಾಡಿದ್ದು 7ರಿಂದ, ಅದನ್ನು ಹಾಗೆ ಬರ್ಕೊಳ್ಳಿ 0.3 ಅಂತ, ಇಂಟು 2.8ನ ಹಾಗೆ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ನೋಡಿ ಮಕ್ಕಳೇ, ಈ 7ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ, 22ನ ಹಾಗೆ ಬರ್ಕೊಂಡಿದ್ದೀವಿ. 7ರಿಂದ ಡಿವೈಡ್ ಮಾಡಿದ್ದು 0.3 ಇಂಟು 2.1 ಮತ್ತು 14ನ ಹಾಗೆ ಬರ್ಕೊಂಡಿದ್ದೀವಿ. ಮೈನಸ್ ಇಲ್ಲೂ ಹಾಗೆ ಆಗುತ್ತೆ ನೋಡಿ ಮಕ್ಕಳೇ. 22 44 ಅಂತ ಗುಣಿಸಿದ್ದೀನಿ. ಈ 3ರಿಂದ ಇದನ್ನು ಡಿವೈಡ್ ಮಾಡಿದ್ದು 0.7, 7ರಿಂದ ಡಿವೈಡ್ ಮಾಡಿದ್ದು ಇದನ್ನು 0.3 ಇಂಟು ಈ 2.1ನ ಹಾಗೆ ಬರ್ಕೊಂಡಿದ್ದೀವಿ. ಸರಿನಾ ಮಕ್ಕಳ? ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ ಮಕ್ಕಳೇ. 22 0.7 0.3 2.8 ಇವಿಷ್ಟನ್ನು ಗುಣಿಸಿದ್ದು 12.93 ಬರುತ್ತೆ ಮಕ್ಕಳೇ. 22 ಇಂಟು 0.3 ಇಂಟು 2.1 ಇಂಟು 14 ಇವಿಷ್ಟನ್ನು ಗುಣಿಸಿದ್ದು 194.04 ಬರುತ್ತೆ ಮಕ್ಕಳೇ. ಮೈನಸ್ 44 0.7 0.3 2.1 ಇವಿಷ್ಟನ್ನು ಗುಣಿಸ್ಕೊಳ್ಳಿ ಮಕ್ಕಳೇ, 19.404 ಬರುತ್ತೆ. ಸರಿನಾ ಮಕ್ಕಳ? ಈಗ 12.936 ಪ್ಲಸ್ 194.04 ಇವೆರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಕೂಡಿಸ್ಕೊಳ್ತೀವಿ, 206.97 ಬರುತ್ತೆ. ಮೈನಸ್ 19.404ನ ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಕಳೆದಾಗ ನಿಮಗೆ ಉತ್ತರ ಸಿಗುವಂಥದ್ದು 187.572 cm³ ಮಕ್ಕಳೇ. ಇಡೀ ಆಕೃತಿಯ ಒಟ್ಟು ಘನಫಲ ಎಷ್ಟು ಮಕ್ಕಳೇ? 187.572 cm³ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ?